ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಪರ ಪ್ರತಿಭಟನೆ ಮಾಡಿದಂತಹ ಕಾನ್ಸ್ಟೇಬಲ್ ಏನಾದರು? ಕಮಿಷನರ್ ಬಿ ದಯಾನಂದ್ ಪರ ಪ್ರತಿಭಟನೆ ಮಾಡಿದಂತಹ ಕಾನ್ಸ್ಟೇಬಲ್ ಈಗ ಏನಾದರು? ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ದ ಮಡಿವಾಳ ಕಾನ್ಸ್ಟೇಬಲ್ ನರಸಿಂಹರಾಜು ದಯಾನಂದ್ ಫೋಟೋ ಹಿಡಿದು ರಾಜಭವನದ ಮುಂದೆ ಪ್ರತಿಭಟನೆ ಮಾಡಿದಂತಹ ನರಸಿಂಹರಾಜು ಜೊತೆಗೆ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡ ಹಿಡಿದುಕೊಂಡಿದ್ರು. ಒತ್ತಡ ಹೇರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಸರ್ಕಾರ. ಅನಾಹುತವಾದಾಗ ಪೊಲೀಸರನ್ನ ಹೊಣೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಹೀಗಂತ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದಂತಹ ನರಸಿಂಹರಾಜು ಕಮಿಷನರ್ ಅಮಾನತು ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಿದ್ರು. ಮಡಿವಾಳ ಕಾನ್ಸ್ಟೇಬಲ್ ನರಸಿಂಹರಾಜು ಪ್ರತಿಭಟನೆಯಿಂದ ಸರ್ಕಾರಕ್ಕೆ ದೊಡ್ಡ ಮುಜುಗರ ಕೂಡ ಆಗಿತ್ತು. ಹೀಗಾಗಿ ಪ್ರತಿಭಟನೆ ಮಾಡಿದ್ದ ನರಸಿಂಹರಾಜು ಅವರನ್ನ ಬಂಧನ ಮಾಡಿದಂತಹ ವಿಧಾನಸೌಧ ಪೊಲೀಸರಿಂದ ನರಸಿಂಹರಾಜು ಅವರ ಬಂಧನ ಕೂಡ ಆಗಿತ್ತು. ಅದಾದ ನಂತರ ಬಿಡುಗಡೆ ಕೂಡ ಮಾಡಿದ್ರು. ಅಂದ್ರೆ ಸುಮ್ಮನೆ ಬಿಡುಗಡೆ ಮಾಡಲಿಲ್ಲ. ನರಸಿಂಹರಾಜು ಅವರ ಬಳಿ ತಪ್ಪೊಪ್ಪಿಗೆ ಪತ್ರವನ್ನ ಬರೆಸಿಕೊಂಡು ನರಸಿಂಹರಾಜು ಅವರನ್ನ ವಿಧಾನಸೌಧ ಪೊಲೀಸರು ರಿಲೀಸ್ ಮಾಡಿದ್ರು. ಇದು ಮೊನ್ನೆ ರಾಜಭವನದ ಮುಂದೆ ನಡೆದಂತಹ ಒಂದು ಪ್ರತಿಭಟನೆ, ಏಕಾಂಗಿಯಾಗಿ ಹೋರಾಟ ಮಾಡಿದಂತಹ ಒಂದು ಪ್ರತಿಭಟನೆ. ಅದು ಕೂಡ ಬಿ ದಯಾನಂದ್ ಅವರನ್ನ ಅಮಾನತು ಮಾಡಿದಂತಹ ಹಿನ್ನೆಲೆಯಲ್ಲಿ ನರಸಿಂಹರಾಜು ಅವರು ಬಿ ದಯಾನಂದ್ ಅವರ ಫೋಟೋವನ್ನು ಹಿಡಿದುಕೊಂಡು ಜೊತೆಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ರಾಜಭವನದ ಮುಂದೆ ಪ್ರತಿಭಟನೆಯನ್ನು ಮಾಡಿದರು. ಈ ಪ್ರತಿಭಟನೆ ಸರ್ಕಾರಕ್ಕೆ ಮುಜುಗರ ಕೂಡ ತಂದೊಟ್ಟಿತ್ತು. ಅಂದರೆ ಒಬ್ಬ ಕಾನ್ಸ್ಟೇಬಲ್ ಕಮಿಷನರ್ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದು ಅದು ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಕೂಡ ಆಗಿತ್ತು. ಅಂದರೆ ದಯಾನಂದ್ ಪರವಾಗಿ ಈಗಾಗಲೇ ಸರ್ಕಾರ ದಯಾನಂದ್ ಅವರನ್ನ ಅಮಾನತು ಮಾಡಿತ್ತು. ಜೊತೆಗೆ 5 ಅಂದರೆ ಅವರ ದಯಾನಂದ್ ಜೊತೆ 4 ಜನ ಪೊಲೀಸ್ ಅಧಿಕಾರಿಗಳು ಸೇರಿ ಒಟ್ಟು 5 ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿತ್ತು. ಈ ಸಸ್ಪೆಂಡ್ ಅನ್ನು ಖಂಡಿಸಿ ನರಸಿಂಹರಾಜು ಅವರು, ಮಡಿವಾಳ ಕಾನ್ಸ್ಟೇಬಲ್ ಆಗಿದ್ದಂತಹ ನರಸಿಂಹರಾಜು ಅವರು ಪ್ರತಿಭಟನೆಯನ್ನು ಕೂಡ ಮಾಡಿದರು. ನೀವು ತಪ್ಪು ಮಾಡಿರೋದು, ಸೊ ಹಾಗಾಗಿ ನಮ್ಮ ಕಮಿಷನರ್ ನೀವು ಯಾಕೆ ಸಸ್ಪೆಂಡ್ ಮಾಡಿದ್ದೀರಾ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇದಕ್ಕೆ ವಿಧಾನಸೌಧ ಪೊಲೀಸರು ನರಸಿಂಹರಾಜು ಅವರನ್ನು ಇಮಿಡಿಯೇಟ್ಲಿ ಅವರನ್ನು ವಶಕ್ಕೆ ತೆಗೆದುಕೊಂಡರು. ಅದಾದ ನಂತರ ವಿಚಾರಣೆ ಕೂಡ ಮಾಡಿದ್ರು. ವಿಚಾರಣೆ ಮಾಡಿದ ನಂತರ ಅವರ ಬಳಿ ತಪ್ಪೊಪ್ಪಿಗೆಯನ್ನು ಬರೆಸಿಕೊಂಡು ಅವರನ್ನು ರಿಲೀಸ್ ಮಾಡಿರುವಂತಹದ್ದು. ನೆಕ್ಸ್ಟ್ ಈ ರೀತಿಯಾಗಿ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಇಂತಹ ಪ್ರತಿಭಟನೆಯನ್ನು ನೀವು ಮಾಡಬಾರ್ದು ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಅವರಿಂದ ತಪ್ಪೊಪ್ಪಿಗೆಯನ್ನು ಬರೆಸಿಕೊಂಡು ಅವರನ್ನು ರಿಲೀಸ್ ಮಾಡಲಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.